ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಜನವರಿ 10ನೇ ತಾರೀಕು ಆಗಿರೋದ್ರಿಂದ ವೈಕುಂಠ ಏಕಾದಶಿ. ಇದು ತುಂಬ ಶ್ರೇಷ್ಠವಾದಂಥ ದಿನ. ಸೊ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಡುಗೆ ಎಲ್ಲ ಮುಗಿಸ್ಕೊಂಡು ದೇವ್ರದ್ದು ಪೂಜೆ ಮಾಡಿಕೊಂಡೆ. ದೇವ್ರ ಪೂಜೆ ಮಾಡ್ಕೊಂಡ ನಂತರ ಸ್ವಲ್ಪ ದೇವ್ರ ಧ್ಯಾನ ಮಾಡಿಕೊಂಡು ಮಕ್ಕಳನ್ನ ಕೂಡ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ. ನಮ್ಮನೆ ಹತ್ರನೇ ಇರೋ ಅಂಥ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ವೈಕುಂಠ ಏಕಾದಶಿನ. ಇಲ್ಲಿ ಜನ್ಮಾಷ್ಟಮಿ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲೂ ಹಾಕಿದ್ದೆ ಜನ್ಮಾಷ್ಟಮಿ ಎಷ್ಟು ಚೆನ್ನಾಗಿ. ಮಕ್ಕಳಿಬ್ಬರನ್ನು ಕರ್ಕೊಂಡು ಒಳಗಡೆ ಹೋದೆ. ಎಂಟ್ರೆನ್ಸಿಂದನೇ ಕ್ಯೂ ಸಿಸ್ಟಮ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಈ ರೀತಿ ಮಾಡೋದ್ರಿಂದ ನೀಟಾಗಿ ಲೈನಲ್ಲಿ ಒಳಗಡೆ ಹೋಗಿ ಆಚೆ ಬರೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಇಲ್ಲಿ ಶ್ರೀ ಕೃಷ್ಣ, ರಾಧಾ ಹಾಗೆ ರುಕ್ಮಿಣಿ ಅವ್ರದ್ದು ವಿಗ್ರಹಗಳಿಗೆ ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲ ರೀತಿ ಒಡವೆಗಳನ್ನ ಹಾಕಿ ಒಂಥರ ದೇವರೇ ಎದ್ದು ಬಂದಿರೋ ಥರ ಅಲಂಕಾರ ಮಾಡಿದರು. ಆ ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಇತ್ತು. ವೈಕುಂಠ ದ್ವಾರ ಕೂಡ ಮಾಡಿಸಿದ್ರು. ದೇವ್ರದ್ದು ಎಲ್ಲ ಅವತಾರಗಳನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿ ಮರುಸೃಷ್ಟಿ ಮಾಡಿ ಒಂದೊಂದೂ ತೋರಿಸಿದ್ರು ಅಂತ ಹೇಳ್ಬೋದು. ನಾವು ಪ್ರತಿಯೊಂದು ನೋಡಿಕೊಂಡು ಹೊರಗಡೆ ಬಂದ್ವಿ. ಸೊ ಮಕ್ಕಳಿಗೆ ಈ ಥರ ತೋರಿಸೋದ್ರಿಂದ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಇದಾದಮೇಲೆ ಒಂದು ಭಗವದ್ಗೀತೆ ಕೂಡ ತೊಗೊಂಡು ಮನೆ ಕಡೆ ಹೊರಟ್ವಿ. ಪೂರ್ತಿ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇದ್ದಾಗ ಒಂದ್ಸಲ